ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಸಿನಿಮೀಯ ರೀತಿಯಲ್ಲಿ ನಿನ್ನೆ ಬೆಳವಣಿಗೆಗಳು ನಡೆದವು. ನಾನು ಮೊದಲೇದಾಗಿ ಸ್ಪಷ್ಟಪಡಿಸಿ ಬಿಡ್ತೀನಿ, ನಾನು ಚರ್ವಿತ ಚರ್ವಣವನ್ನು ಮಾಡೋದಿಲ್ಲ. ನಿನ್ನೆ ನಡೆದ ಅರಾಜಕತೆಯ ಬಗ್ಗೆ ಮತ್ತೆ ಮತ್ತೆ ಪ್ರಸ್ತಾಪ ಮಾಡುವುದಿಲ್ಲ. ನಿನ್ನೆ ನಡೆದಂಥ ಗಲಭೆಯ ಬಗ್ಗೆ ಹೇಳೋದಿಲ್ಲ. ಒಂದು ಮಾತನ್ನು ಮೊಟ್ಟ ಮೊದಲು ಹೇಳಿಬಿಡ್ತೀನಿ, ಏನಪ್ಪ ಅಂದರೆ ನಿನ್ನೆ ನಡೆದದ್ದು ನೀಟ್ ಕುರಿತಾದಂಥ ಹೋರಾಟ ಅಲ್ಲವೇ ಅಲ್ಲ, ಅದೊಂದು ಗಲಭೆ, ಅದೊಂದು ಹಿಂಸಾಕಾಂಡಕ್ಕೆ ಮಾಡಿದಂಥ ಯತ್ನ ಹಾಗೂ ದೇಶವನ್ನು ನೇಪಾಳ ಬಾಂಗ್ಲಾದೇಶದ ಮಾದರಿಯಲ್ಲಿ ಅಸ್ಥಿರಗೊಳಿಸುವಂಥ ಗೃಹಯುದ್ಧಕ್ಕೆ ನಾಂದಿ ಹಾಡುವಂಥ ಒಂದು ಪ್ರಯತ್ನ. ಅಷ್ಟು ಮಾತ್ರ ಹೇಳಬಲ್ಲೆ. ನನಗೆ ತೀರಾ ಕಳವಳ ಅನಿಸಿದ್ದು ಒಂದೇ ಒಂದು ವಿಚಾರ ಏನು ಅಂತಂದರೆ, ಕಲ್ಲುಗಳನ್ನು ಪೇರಿಸಿ ಇಟ್ಟುಕೊಂಡು ಹೇಗೆ ತಾಹಿರ್ ಹುಸೇನು ದಕ್ಷಿಣ ದಿಲ್ಲಿಯಲ್ಲಿ ತನ್ನ ಮನೆಯ ತಾರಸಿಯ ಮೇಲ್ಗಡೆಯಿಂದ ಕಲ್ಲು ತೂರಾಟ, ಗುಲೇಲ್ನಿಂದ ಬಾಂಬ್ಗಳನ್ನು, ಪೆಟ್ರೋಲ್ ಬಾಂಬ್ಗಳ ಎಸೆದ್ನೋ ಆ ರೀತಿ ಈ ಗಲಭೆಕೋರರು ಕಲ್ಲುಗಳನ್ನು ಪೊಲೀಸರ ಮೇಲೆ ಎಸೆದರು. ಅಲ್ಲಿಗೆ ಯಾವ ಮಟ್ಟಿಗೆ ಇವರು ಉದ್ವಿಗ್ನ ಸ್ಥಿತಿಯನ್ನು ನಿರ್ಮಾಣ ಮಾಡಿದರು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಈಗ ಅದರ ಮುಂದಿನ ಭಾಗವನ್ನು ತಮಗೆ ಇವತ್ತು ಬೆಳಗ್ಗೆ ಹೇಳ್ತೀನಿ. ಏಕೆಂದರೆ ಹೇಳಿದ್ದನ್ನೇ ಹೇಳಿ ಹಾಡಿದ್ದನ್ನು ಹಾಡೋ ಕಿಸ್ಬಾಯ್ ದಾಸ್ ಅನ್ನೋ ಹಾಗೆ ಆಗಬಾರ್ದು. ನಿನ್ನೆ ಇದ್ದಕ್ಕಿದ್ದ ಹಾಗೆ ಒಂದು ಬೆಳವಣಿಗೆ ಈ ಅಭಿಜಿತ್ ದೀಪ್ಕೆಗೆ ಗಾಬರಿಯನ್ನು ಉಂಟು ಮಾಡಿಬಿಡತ್ತೆ. ಜನ ಸೇರ್ತಾ ಇದ್ದಾರೆ. ಮೊನ್ನೆ ಸಂಜೆಯಿಂದ ಸಹಸ್ರಾರು ಜನ, ಲಕ್ಷಗಳಾಗ್ತಾ ಇದ್ದಾವೆ. ಇದ್ದಕ್ಕಿದ್ದ ಹಾಗೆ ಒಂದು ಮೊಮೆಂಟಮ್ ಬಂದ್ಬಿಡುತ್ತೆ. ಆತ ನಿರೀಕ್ಷೆಯನ್ನೇ ಮಾಡಿರಲ್ಲ. ಕಳೆದ ಒಂದು ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾನೆ, ಜನ ಬರ್ತಾ ಇಲ್ಲ, ಊಟದ ಟೈಮ್ ಬರ್ತಾರೆ, ಎದ್ದು ಹೋಗ್ಬಿಡ್ತಾರೆ. ಅಂಥದ್ರಲ್ಲಿ ಜನ ರಾಶಿ ದೊಂಬಿಯಾಗಿ ಬರ್ತಾ ಇದ್ದಾರೆ. ಆದರೆ ಬ್ಯಾಕ್ಫೂಟಿಗೆ ಹೋಗಿದ್ದು ಇವರದೇ ಆದಂಥ ಗುರು ಸೋನಮ್ ವಾಂಗ್ಚುಕ್. ಸೋನಮ್ ವಾಂಗ್ಚುಕ್ ಇದ್ದಕ್ಕಿದ್ದ ಹಾಗೆ ತನ್ನ ಪತ್ನಿ ಗೀತಾಂಜಲಿ ಅವರ ಕೈಯಲ್ಲಿ ಒಂದು ಪತ್ರವನ್ನು ಬರೆದು ಕಳಿಸ್ತಾರೆ, ಅವರದೇ ಹ್ಯಾಂಡ್ ರೈಟಿಂಗ್ನಲ್ಲಿ. ಆ ಪತ್ರದ ಪ್ರತಿಯನ್ನು ಇಲ್ಲಿ ಹಾಕಿದ್ದೀನಿ, ಇದನ್ನು ನೋಡ್ಕೊಂಬಿಡಿ. ಮತ್ತು ನೀವು ಪಾಸ್ ಮಾಡಿ ಅಥವಾ ಸ್ಕ್ರೀನ್ಶಾಟ್ ತಕ್ಕೊಂಡು ಇದನ್ನು ಸಂಪೂರ್ಣವಾಗಿ ಓದಬಹುದು. ಅದರಲ್ಲಿ ಏನಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಆತ 3 ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಪಾಯಿಂಟ್ ನಂಬರ್ 1, ನೀಟ್ ಮತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯ ವೈಫಲ್ಯವನ್ನು ಸರ್ಕಾರ ತನ್ನ ಹೆಗಲ ಮೇಲೆ ತೆಗೆದುಕೊಳ್ಳಬೇಕು, ತನ್ನ ಜವಾಬ್ದಾರಿ ಅಂತ ಪರಿಭಾವಿಸಬೇಕು. ನೀಟ್ ಸೋರಿಕೆಯಾಗಿರೋದು ಮತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿರುವಂಥ ವೈಫಲ್ಯ, ಇದು ಸರ್ಕಾರದ ಉತ್ತರದಾಯಿತ್ವ. ಅದನ್ನು ಸರಿಯಾಗಿ ನಿಭಾಯಿಸಿಲ್ಲ ಅನ್ನುವುದನ್ನು ಸರ್ಕಾರ ಒಪ್ಪಿಕೊಳ್ಳಬೇಕು. ಅಥವಾ ಅಂದರೆ ಕೆಳಗಡೆ ಆರ್ ಅಂತಿದೆ ನೋಡಿ, ಅಥವಾ ಸಂಸತ್ತಿನಲ್ಲಿ ನಡೀತಾ ಇರುವಂಥ ಮುಂಗಾರು ಅಧಿವೇಶನದಲ್ಲಿ ಇದರ ಕುರಿತಾಗಿ ಚರ್ಚೆ ನಡೆಯಬೇಕು. ಆಡಳಿತ ಪಕ್ಷದವರಾದರೂ ಚರ್ಚೆಯನ್ನು ತೆಗೆದುಕೊಳ್ಳಿ, ವಿಪಕ್ಷದವರಾದರೂ ಚರ್ಚೆ ತೆಗೆದುಕೊಳ್ಳಿ, ಇದರ ಕುರಿತಾಗಿ ಚರ್ಚೆಯಾಗಬೇಕು, ಒಂದು ತಾರ್ಕಿಕ ನಿರ್ಧಾರಕ್ಕೆ ಬರಬೇಕು. ಅಥವಾ ನಾನು ಅನಾರೋಗ್ಯದಿಂದ ಇದ್ದು ನಾನು ಜಂತರ್ ಮಂತರ್ಗೆ 20ನೇ ತಾರೀಕು ನಾಳೆ ಬೆಳಗ್ಗೆ ಬರಲಿಕ್ಕೆ ಆಗದೇ ಇರುವ ಸಂದರ್ಭದಲ್ಲಿ ನನ್ನನ್ನು ಭೇಟಿಯಾಗಲಿಕ್ಕೆ ಆಡಳಿತ ಪಕ್ಷದ ಯಾರಾದರೂ ಅಥವಾ ವಿಪಕ್ಷದ ಯಾರಾದರೂ ಹಿರಿಯ ಮುಖಂಡರು ನನ್ನನ್ನು ಆಸ್ಪತ್ರೆಗೆ ಬಂದು ಭೇಟಿಯಾಗಬೇಕು. ಅಂದರೆ ಮಾತ್ರ ನಾನು 20ನೇ ತಾರೀಕು ನನ್ನ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸುತ್ತೇನೆ. ಸೂಕ್ಷ್ಮವಾಗಿ 3 ವಿಷಯಗಳನ್ನು ನೀವು ಗಮನಿಸ್ಬೇಕು. ನೀವು ಇಲ್ಲಿ ಎಲ್ಲಿಯೂ ಧರ್ಮೇಂದ್ರ ಪ್ರಧಾನ್ ಹೆಸರಿಲ್ಲ ನೋಡಿ. 1, 2, 3 ನಾನು ಹೇಳಿದ್ದನ್ನು ಇನ್ನೊಂದು ಸಲ ರಿವೈಂಡ್ ಹಾಕ್ಕೊಂಡು ಕೇಳಿ. ಎಲ್ಲಿಯೂ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಷಯ ಪ್ರಸ್ತಾಪ ಇಲ್ಲ. ಎರಡನೇದು, ಎಲ್ಲಿಯೂ ಕೂಡ ನೀಟಲ್ಲಿ ತೀರ್ಕೊಂಡಂಥ ಮಕ್ಕಳ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಕೊಡಬೇಕು ಅನ್ನುವಂಥ ವಿಚಾರ ಇಲ್ಲ. ಯಾವ ವಿಷಯದ ಕುರಿತು ಈತ ಹೋರಾಟ ಮಾಡ್ತಾ ಇದ್ನೋ ಅಭಿಜಿತ್ ದೀಪ್ಗೆ, ಆ ಯಾವ ವಿಷಯಗಳೇ ಪ್ರಸ್ತಾಪಕ್ಕೆ ಇಲ್ಲ. 3ರಲ್ಲಿ ಒಂದೇ ಒಂದು ಷರತ್ತನ್ನು ನೀವು ನಿಭಾಯಿಸಿದರೆ, ನಡೆಸಿಕೊಟ್ಟರೆ ನನ್ನ ಉಪವಾಸವನ್ನು ನಾನು ಬಿಡ್ಲಿಕ್ಕೆ ತಯಾರಿದ್ದೀನಿ ಅಂತ ಸ್ಪಷ್ಟವಾಗಿ ಬರೆದು ಕಳಿಸ್ತಾರೆ ಸೋನಮ್ ವಾಂಗ್ಚುಕ್. ಅರೆ ಭಾರಿ ದೊಡ್ಡ ನಷ್ಟ ಆಗೋಯ್ತು ನನಗೆ. ನೋಡಿದರೆ ಬೆಳಗ್ಗೆ ಎದ್ದು ನಾನು ರ್ಯಾಲಿ ಮಾಡಿ ಹೀರೋ ಆಗಬೇಕು, ಅಂಥದ್ರಲ್ಲಿ ಸರ ಪತ್ರ ಬಂದರೆ ಹೆಂಗೆ? ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗಿಬಿಡ್ತಾರೆ ಅಭಿಜಿತ್ ದೀಪ್ಗೆ. ಇವತ್ತು ನಿನ್ನೆ ಬೆಳಗ್ಗೆ ಪ್ರೊಸೆಷನ್ ಹೋಗಬೇಕು, ರ್ಯಾಲಿ ಮಾಡಬೇಕು ಅಂತಾರೋ ಆ ಸಂದರ್ಭದಲ್ಲಿ ಬೆಳಗ್ಗೆ ನಾಪತ್ತೆ ಅಭಿಜಿತ್ ದೀಪ್ಗೆ. ಹೋಗಿ ತನ್ನ ರಿಂಗ್ ಮಾಸ್ಟರ್ ಹತ್ರ ಹೋಗ್ತಾರೆ. ಯಾರು ಇದರಿಂದ ಕಿಂಗ್ ಪಿನ್ ಇದಾರಲ್ಲ, ಮಾಸ್ಟರ್ ಮೈಂಡ್, ಅವ್ರ ಹತ್ರ ಹೋಗ್ತಾರೆ. ಹೋಗಿ ಈ ರೀತಿ ಪತ್ರ ಬಂದಿದೆ, ಏನು ಮಾಡೋದು? ನಾನು ನಿಮಗೆ ಮುಂಚೆ ಸಂಚಿಕೆಯಲ್ಲಿ ಹೇಳಿದ್ದೆ, ಆಮ್ ಆದ್ಮಿ ಪಾರ್ಟಿಯ ಸಂಜಯ್ ಸಿಂಗ್ ಒಂದು ಮಾತು ಹೇಳಿದರು. ಏನಂದರೆ, ಒಂದು ವೇಳೆ ಸಂಪುಟ ವಿಸ್ತರಣೆಯಾದರೂ ಸಂಪುಟದಿಂದ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಕೈ ಬಿಟ್ಟರೂ ಕೂಡ ನಿಮ್ಮ ಈ ಜಂತರ್ ಮಂತರ್ನ ಪ್ರತಿಭಟನೆಯನ್ನು ನಿಲ್ಲಿಸಕೂಡದು. ಎಲ್ಲಿವರೆಗೂ ನಿಲ್ಲಿಸ್ಕೂಡದು?
ಸಂಸತ್ ಅಧಿವೇಶನ ಶುರುವಾಗುವವರೆಗೂ ನೀವು ನಿಲ್ಲಿಸ್ಕೊಡೋದು ಅಂತ ಬಹಿರಂಗವಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ಮೈಕ್ ಹಿಡಿದು ಘಂಟಾಘೋಷವಾಗಿ ಈತ ಹೇಳಿದ್ದ ಸಂಜಯ್ ಸಿಂಗ್ ಯಾರು ಅಂತ ನಿಮ್ಗೆ ಹೇಳಿದ್ದೀನಿ. ನಂದಿ ಸಿನಿಮಾ ಥಿಯೇಟರ್ ಎದುರಿಗೆ ಬ್ಲ್ಯಾಕ್ ಟಿಕೆಟ್ ಮಾರ್ತಾ ಇದ್ದಂಥ ವ್ಯಕ್ತಿ ಆತ. ಆಮ್ ಆದ್ಮಿ ಪಾರ್ಟಿಗೆ ಅಂಥವ್ರೇ ಬೇಕು, ಅದು ಬೇರೆ ವಿಚಾರ. ಆದರೆ ಈ ರೀತಿ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಅರಾಜಕತೆ ಸೃಷ್ಟಿಯಾಗಬೇಕು, ತಾವು ಮಾಡಲಾಗದ ಕೆಲಸವನ್ನು ಕಾಕ್ರೋಚ್ಗಳ ಮೂಲಕ ಮಾಡಿಸಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಅವರ ಸಂಚು ಏನಿದೆ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಮಾಡಿದಂಥ ಆ ಭಾಷಣ ಅದು. ನೀವು ನೆನಪಿಟ್ಕೊಳ್ಳಿ, ಈ ಹೋರಾಟ ಶುರುವಾದ ದಿವಸ, ಜಂತರ್ ಮಂತರ ಶುರುವಾದ ದಿನದಿಂದ 17 ದಿನಗಳವರೆಗೆ ಒಬ್ಬ ಆಮ್ ಆದ್ಮಿ ಪಾರ್ಟಿಯ ನಾಯಕ ಬರಲಿಲ್ಲ. 17 ಡೇಸ್ ನೀವು ತೆಗೆದು ನೋಡಿರಿ ಕ್ಯಾಲೆಂಡರ್ ಆಫ್ ಇವೆಂಟ್ಸು. 17ನೇ ದಿವಸ ಮೊದಲು ಸಂಜಯ್ ಸಿಂಗ್ ಎಂಟ್ರಿ ಕೊಟ್ಟು ಈ ರೀತಿ ಕುಮ್ಮಕ್ಕನ್ನು ಕೊಟ್ಟು ಉದ್ರೇಕಗೊಳಿಸ್ತಾರೆ. ಅದಾದ ಮೇಲೆ ಅತಿಶಿ ಮರ್ಲೇನ ಬರ್ತಾರೆ. ಆಕೆ ಬಂದು ಹೋದ ಮೇಲೆ ಕಟ್ಟ ಕಡೆಗೆ ಇನ್ನೇನು ಆಗೋದೇ ಇಲ್ಲ, ಜನ ಬರ್ತಾ ಇಲ್ಲ ಅಂತ ಗಾಬರಿಯಾಗಿ ಇದನ್ನು ಹೇಗಾದರೂ ಬದುಕಿಸಬೇಕು ಅಂತ ಒಂದು ದಿವಸ ಸಂಜೆ ಅರವಿಂದ್ ಕೇಜ್ರಿವಾಲ್ ಎಂಟ್ರಿ ಕೊಡ್ತಾರೆ. ಮನೀಶ್ ಸಿಸೋಡಿಯಾ ಬರೋದೇ ಇಲ್ಲ. ಯಾಕೆಂದರೆ ಮನೀಶ್ ಸಿಸೋಡಿಯಾ ಮತ್ತು ಅಭಿಜಿತ್ ದೀಪ್ಗೆ ಇರುವಂಥ ಒಂದು ಫೋಟೋ ಈ ಕಾಕ್ರೋಚ್ ಜನತಾ ಪಾರ್ಟಿ ಪ್ರಾರಂಭವಾದ ದಿವಸ ಎಲ್ಲ ಕಡೆ ವೈರಲ್ ಆಗಿರುತ್ತೆ. ಇದು ಆಮ್ ಆದ್ಮಿ ಪಾರ್ಟಿಯ ಬಿ ಟೀಮ್ ಅಂತ ಅನಿಸ್ಬಾರ್ದು ಅಂತ ಆತ ದೂರದಲ್ಲಿ ಕಾಯ್ಕೊಂಡು ಕೂತಿರ್ತಾನೆ, ಅಂತರವನ್ನು ಕಾಯ್ಕೊಂಡಿರ್ತಾನೆ. ಮನೀಶ್ ಸಿಸೋಡಿಯಾ ಯಾವಾಗ ಕಟ್ಟ ಕಡೆಯ ದಿವಸ ಬರುತ್ತೋ ಅವಾಗ ಎಂಟ್ರಿ ಕೊಟ್ಬಿಡ್ತಾನೆ. ಇದನ್ನೆಲ್ಲ ಸ್ಟಡಿ ಮಾಡಬೇಕು. ಪೊಲೀಸರು ವಿಫಲರಾಗಿದ್ದಾರೆ, ಜನ ಈ ರೀತಿ ಬರ್ತಾರೆ ಅಂತ ಗೊತ್ತಿದ್ರೂ ಕೂಡ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳಲಿಕ್ಕೆ ಆಗಲಿಲ್ಲ, ಮುನ್ನೆಚ್ಚರಿಕೆ ಆಗಲಿಲ್ಲ. ಇವರ ಬೇಹುಗಾರಿಕೆ ವಿಫಲ ಆಯಿತು. ರೈಲ್ವೆ ಭವನ ಕಡೆ ಜನ ನುಗ್ಗಿ ಬಂದರು, ಅದನ್ನು ನಿರೀಕ್ಷೆಯನ್ನೇ ಮಾಡಿರಲಿಲ್ಲ. ಸಂಸತ್ತು ಒಳಗಡೆ ನುಗ್ಗುವಂಥ ಕೊನೆಯ ಕ್ಷಣದ ಪ್ರಯತ್ನವನ್ನು ತಡೆ ಹಿಡಿಯಬೇಕಾಯಿತು. ಗಾಬರಿ ಆಗುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಇದೆಲ್ಲವೂ ವೈಫಲ್ಯವೇ, ಅದರ ಬಗ್ಗೆ ಎರಡು ಮಾತೇ ಇಲ್ಲ. ಗೃಹ ಇಲಾಖೆ ಫೇಲ್ಯೂರು, ಪೊಲೀಸು ಫೇಲ್ಯೂರು, ಮಾಡಬೇಕಾದಂಥ ಕಾರ್ಯಾಚರಣೆ ದಿಟ್ಟವಾಗಿ ಲಾಠಿ ಹೊಡೆದು ಅಭಿಜಿತ್ ದೀಪ್ಗೆ ಮತ್ತು ಆತನ 3 ಜನ ಕರ್ಕೊಂಡೋಗಿ ಏರೋಪ್ಲೇನ್ ಹಚ್ಚಿದ್ರೆ 3ನೇ ದಿವಸನೇ ಅವ್ರು ಯಾರು ಕಮಕ್ ಅಂತಿರಲಿಲ್ಲ. ಅವ್ರಿಗೆ ಹಗ್ಗ ಬಿಟ್ಟರು, ರೋಪ್ ಬಿಟ್ಟದ್ದಕ್ಕೆ ಇವತ್ತು ಈ ಸ್ಥಿತಿ ಬಂತು. ಇರಲಿ, ವಿಷಯ ಅದಲ್ಲ. ವಿಷಯ ಏನು? ವಿಷಯ ಈ ರೀತಿಯದಾದಂಥ ಯಾವಾಗ ತಮ್ಮ ಅಜೆಂಡಾ ಚುನಾವಣೆಯಲ್ಲಂತೂ ನರೇಂದ್ರ ಮೋದಿಯನ್ನು ಸೋಲ್ಸೋಕ್ಕಾಗಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಹೀಗಾಗಿ ನಾವು ಮಾಬೋಕ್ರಸಿ ಮಾಡಬೇಕು, ಜನರನ್ನು ಉದ್ವಿಗ್ನಗೊಳಿಸಬೇಕು. ಇವರೆಲ್ಲ ಆಂದೋಲನ ಜೀವಿಗಳು. ಆಂದೋಲನ ಮಾಡಲ್ಲ, ಇವರು ಗಲಭೆಕೋರರು. ಇವರು ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ರಾಜಕೀಯಕ್ಕೆ ಬಂದಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅರವಿಂದ್ ಕೇಜ್ರಿವಾಲ್ 2013ರಲ್ಲಿ. ನನಗೆ ಅವಾಗ ಅರ್ಥ ಆಗಿರಲಿಲ್ಲ ಏನಿದ್ರ ಅರ್ಥ ಅಂತ. ಇವತ್ತು ನನಗೆ ಅರ್ಥ ಆಗ್ತಾ ಇದೆ ಆತ ಆಡ್ತಾ ಇರೋ ಆಟ ನೋಡಿದರೆ. ಹೀಗೆ ಬಂದು ಕಾರ್ಯಸಾಧನೆಗೆ ಬಂದಂಥವರು ಯಾವಾಗ ಸೋನಂ ವಾಂಗ್ಚುಕ್ ಈ ರೀತಿಯ ಪತ್ರ ಕೊಟ್ಟನೋ, ನೀನು ಇವತ್ತಿನ ರ್ಯಾಲಿಯನ್ನು ನಿಲ್ಲಿಸಬೇಡ, ಒಂದು ಸ್ಟೇಟ್ಮೆಂಟ್ ಕೊಡು. ಏನಂತ? ನಾನು ನನ್ನ ಸತ್ಯಾಗ್ರಹವನ್ನು ನಿಲ್ಲಿಸ್ತಾ ಇದ್ದೀನಿ, ರ್ಯಾಲಿಯನ್ನು ನಿಲ್ಲಿಸೋದಿಲ್ಲ ಅಂತ ಹೇಳುವಂಥ. ಅಭಿಜಿತ್ ದೀಪ್ಗೆ ನನ್ನ ಹೆಣದ ಮೇಲೆ ಧರ್ಮೇಂದ್ರ ಪ್ರಧಾನ್ ಅವರು ಅಧಿಕಾರ ಮಾಡಬೇಕು ಅಂತ ಹೇಳಿದ ಮನುಷ್ಯ. ರಾಜೀನಾಮೆ ಕೊಡುವವರೆಗೂ ನಾನು ಜಂತರ್ ಮಂತರ್ ಬಿಟ್ಟು ಕದಲಲ್ಲ ಅಂತ ಹೇಳಿದಂಥ ಮನುಷ್ಯ. ಜಂತರ್ ಮಂತರ್ ಈಗ ಖಾಲಿಯಾಗಿದೆ, ನರಪಿಳ್ಳೆ ಇಲ್ಲ. ಅಲ್ಲಿ ಪೊಲೀಸರು RAF ಸಿಬ್ಬಂದಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಲ್ಲಿ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ನವರು ಸಂಪೂರ್ಣವಾಗಿ ಖಾಲಿ ಮಾಡಿದ್ರು, ಗುಡಿಸಿ ಗುಂಡಾಂತರ ಮಾಡಿ ನೀಟ್ ಮಾಡಿ ಆಗೋಯ್ತು. ಈಗ ಅಲ್ಲಿಗೆ ಇಷ್ಟು ದಿವಸ ಬಿಟ್ಟದ್ದು ಭಾಳ ದೊಡ್ಡದಾದಂಥ ಪ್ರಮಾದ. ಇದು ಯಾರು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಲ್ಲ ರೀ, ಅನುಮತಿ ಕೊಟ್ಟರೆ 25 ಜನ ಪೊಲೀಸರು ನಿಲ್ಲಿಸಿ 16 ಪ್ರಶ್ನೆಯನ್ನು ಕೇಳುವಂಥ ಗೃಹ ಇಲಾಖೆ ಅನುಮತಿ ಇಲ್ಲದೆ ಮಾಡಿದಂಥ ಈ ಪ್ರತಿಭಟನೆಗೆ ನೀವು ತಿಂಗಳುಗಟ್ಟಲೆ ಅವಕಾಶ ಕೊಡ್ತೀರಂದ್ರೆ ನಿಮ್ದು ಯಾವ ಸೀಮೆ ಸರ್ಕಾರ ರೀ? ಒಪ್ಕೊಳ್ಳಿಕ್ಕಾಗತ್ತಾ ಇದನ್ನ? ಯಾವನೇ ಜನಸಾಮಾನ್ಯನ ಹೋಗಿ ಕೇಳಿ, ಪರ್ಮಿಷನ್ ಇರಲ್ವಂತೆ ಆದರೂ ಕೂತಿದ್ರಂತೆ. ಏನು ರೀ ಅವ್ರು, ಯಾರ್ರೀ ಅವರು? ಈ ಕೆಟ್ಟ ಶಬ್ದ ಬಳಸ್ತಾರೆ, ನಾನು ಅದು ಬಳಸಲ್ಲ. ಆಮೇಲೆ ಇಷ್ಟಾಯಿತು. ಇಷ್ಟಾದ ತಕ್ಷಣ ಪೊಲೀಸರು ಇದ್ದಕ್ಕಿದ್ದ ಹಾಗೆ ಜನ ನುಗ್ಗಲಿಕ್ಕೆ ಶುರು ಮಾಡಿದರು. ಇದನ್ನು ಮುಗಿಸೋದು ಹೇಗೆ ಅಂತ ಪೊಲೀಸ್ ಆಫೀಸರ್ ಕೇಳ್ತಾರೆ ಇವರು 3 ಜನರಿಗೆ, ಅಭಿಜಿತ್ ದೀಪ್ಗೆ ಮತ್ತು ಇಬ್ಬರಿಗೆ. ಈತ ವ್ಯಾನಲ್ಲಿ ಹೆತ್ತು ಕೂತ, ಪಕ್ಕದಲ್ಲಿ ಪ್ರಕಾಶ್ ರೈ ಕೂತಿದ್ದಾನೆ, ಮುಂದೆಲ್ಲ ಒಂದೇ ಮಾಗದರು ಕೂತಿದ್ದಾರೆ, ಛಲಗಳು ಕೂತಿದ್ದಾರೆ. ಬಂದವರು ಕಿರ್ಚ್ತಾ ಇದ್ದಾರೆ ಜೈ ಭೀಮ್ ಜೈ ಭೀಮ್ ಅಂತ. ಇಲ್ಲಿ ಎಲ್ಲ ಎಡಚರರು, ನಕ್ಸಲ್ಗಳು, ಅರ್ಬನ್ ನಕ್ಸಲ್ಗಳು ಎಲ್ಲರೂ ಟೇಕ್ ಓವರ್ ಮಾಡಿಬಿಟ್ಟಿದ್ದಾರೆ. ಬಂದ ಜನ ಯಾರು ಅಂತ ಅಭಿಜಿತ್ ದೀಪ್ಗೆಗೂ ಗೊತ್ತಿಲ್ಲ, ಇವರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ತನ್ನ ಗಾಡಿ ಎಲ್ಲಿ ಹೋಗಬೇಕು ಅನ್ನೋದರ ಅರಿವಿಲ್ಲ. ಇಡೀ ವ್ಯವಸ್ಥೆ ಸಂಪೂರ್ಣವಾಗಿ ನಾಶ ಆದ ಸಂದರ್ಭದಲ್ಲಿ
ಪೊಲೀಸ್ ಆಫೀಸರು ಈ ಸೌರವ್ ದಾಸ್ನನ್ನು ಕರೀತಾರೆ. ಏನಪ್ಪ ನಿಂದು ಮುಂದಿನ ಸ್ಟ್ರಾಟಜಿ ಹೇಳೀಗ, ಈ ಕೈ ತಪ್ಪಿ ಹೋಯ್ತು, ನಿಮ್ಮ ಕೈಯಿಂದ ಜಾರಿ ಹೋಗ್ಬಿಟ್ಟಿದೆ ಈ ಪ್ರತಿಭಟನೆ, ಈಗ ಏನು ಮಾಡ್ತೀರಿ ಹೇಳು. ಏನಿಲ್ಲ ಸರ್, ನಮ್ಮದೊಂದು ಮೆಮೊರಾಂಡಮನ್ನು ಹೇಗಾದರೂ ಮಾಡಿ ಒಬ್ಬ ಮಂತ್ರಿಗೆ ಯಾರಿಗಾರ ಸರ್ಕಾರದಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡಿ ಅದರ ಫೋಟೋವನ್ನು ನಾವು ಟ್ವಿಟರಲ್ಲಿ ಹಾಕ್ಕೋತೀವಿ, ಅಲ್ಲಿಗೆ ನಮ್ಮ ಈ ರ್ಯಾಲಿಯನ್ನು ಮುಗಿಸ್ತೀವಿ. ತಕ್ಷಣ ಪೊಲೀಸ್ ಇಲಾಖೆ ಫೋನ್ ಮಾಡ್ತದೆ ಗೃಹ ಇಲಾಖೆಗೆ, ಗೃಹ ಇಲಾಖೆಯ ಸರ್ಕಾರಕ್ಕೆ ಮಾತಾಡ್ತೆ, ಸರ್ಕಾರ ಒಬ್ರು ಯಾರು ಕಳಿಸೋಣ ಅಂತೇಳಿ JP ನಡ್ಡಾಗೆ ಈ ವಿಷಯಕ್ಕೆ ಹಾಕ್ತಾರೆ. JP ನಡ್ಡಾ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಮುಂಚಿನ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಈಗಿನ ಆರೋಗ್ಯ ಸಚಿವ, ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಇಲಾಖೆಯ ಸಚಿವ. ಆತನ ಜೊತೆ ನೀವು ಮಾತಾಡ್ಕೊಳ್ಳಿ ಅಂತ. ಯಾಕಂದರೆ ಈ ಕಡೆ ಸಂಸತ್ ಅಧಿವೇಶನ ನಡೀತಾ ಇದೆ, ಅದ್ರ ಬಗ್ಗೆ ಪ್ರತ್ಯೇಕವಾಗಿ ಮಾತಾಡ್ತೇನೆ. ಹೇಗೆ ಅದನ್ನು 6 ಸಲ ಸಂಸತ್ ಅಧಿವೇಶನವನ್ನು ಸ್ಥಗಿತಗೊಳಿಸಲಾಯಿತು, 6 ಸಲ ರಾಜ್ಯಸಭೆಯ ಇವತ್ತಿನ ಕಲಾಪವನ್ನು ಸ್ಥಗಿತಗೊಳಿಸಲಾಯಿತು, ಒಂದೇ ದಿವಸ 12 ಸಲ ಸ್ಥಗಿತ ಆಗಿರುವಂಥ ಸಂಸತ್ ಅಧಿವೇಶನ ನಮ್ಮದು. ಇರಲಿ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಈ ವಿಷಯವನ್ನು ವಿಷಯಾಂತರ ಮಾಡೋದು ಬೇಡ. ಈಗ ಇಲ್ಲಿ ಹೋಗೋದು ಅಂತಾಯ್ತು. ಯಾರು ಹೋಗ್ಬೇಕು ಹಾಗಾದರೆ? ಅಶುತೋಷ್ ರಾಂಕಾ ಮತ್ತು ಈ ಸೌರವ್ ದಾಸ್ ಇಬ್ಬರು ನೇರವಾಗಿ ಇವರ ಕಚೇರಿಗೆ ಹೋಗ್ತಾರೆ, ಜಗತ್ ಪ್ರಕಾಶ್ ನಡ್ಡಾ ಅವರ ಕಚೇರಿಗೆ ಹೋಗ್ತಾರೆ. ಕೂಡ್ತಾರೆ 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಅರ್ಧ ಗಂಟೆ ಆಯಿತು, 3/4 ಗಂಟೆ ಆಯಿತು, 1 ಗಂಟೆ ಆಯಿತು, ಪತ್ತೇನೇ ಇಲ್ಲ ಆಸಾಮಿ ಜಗತ್ ಪ್ರಕಾಶ್ ನಡ್ಡಾ. ಅಲ್ಲಿ ನೋಡಿದರೆ ಅಶ್ರು ವಾಯುಸ್ ಎಲ್ಲನ್ನು ಒಗಿತಾ ಇದ್ದಾರೆ, ಈ ಕಡೆ ನೋಡಿದರೆ ಇವರು ಕಲ್ಲು ತೂರ್ತಾ ಇದ್ದಾರೆ, ಮೆಟ್ರೋ ಸ್ಟೇಷನ್ನ ಬರ್ಬಾದ್ ಮಾಡಿ ಹಾಕಲಾಗಿದೆ, ಇಡೀ ದಿಲ್ಲಿ ಅನ್ನೋದು ಯಾವ ಸ್ಥಿತಿ ಆಗಿದೆ, ಅಂಧಾ ದರ್ಬಾರ್ ನಡೀತಾ ಇದೆ. ಇವರು ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಈ ಮಧ್ಯೆ ಈತ ಒಂದು ಟ್ವೀಟನ್ನು ಹೊಡೆದ್ಬಿಡ್ತಾನೆ ಸೌರವ್ ದಾಸ್. ನೋಡಿ ಹೇಗೆ ಪ್ರಕರಣಗಳು ಲಿಂಕ್ ತಪ್ಪು ಹೋಗ್ತವೆ. ಅಭಿಜಿತ್ ದೀಪ್ಕೆಯನ್ನು ಡಿಟೇನ್ ಮಾಡಿಕೊಂಡಿದ್ದಾರೆ ಪೊಲೀಸರು, ತಕ್ಷಣದಲ್ಲಿ ಬಿಡುಗಡೆ ಮಾಡಬೇಕು. ಟ್ವಿಟರಲ್ಲಿ ಟ್ವೀಟ್ ಮಾಡಿಬಿಡ್ತಾನೆ. ಅಭಿಜಿತ್ ದೀಪ್ಕೆಯನ್ನು ಡಿಟೇನು ಮಾಡ್ಕೊಂಡಿರಲ್ಲ, ಆತನ ಅರೆಸ್ಟು ಆಗಿಲ್ಲ, ಏನೂ ಆಗಿಲ್ಲ, ಸುಳ್ಳೆ ಹಾಕಿದಂಥ ಸುದ್ದಿ. ನೋಡ್ತಾ ವೈರಲ್ ಆಗಿಬಿಡುತ್ತೆ ಎಲ್ಲ ಕಡೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದು ತುಂಬ ಚೆನ್ನಾಗಿ ಇವ್ರಿಗೆಲ್ಲ ಗೊತ್ತಿದೆ. ಹಾಗಾಗಿ ಆಮ್ ಆದ್ಮಿ ಪಾರ್ಟಿನಲ್ಲಿ ಇವರು ಸಂಬಳಕ್ಕಿದ್ದವರು. ಕೆಲಸ ಎಲ್ಲಿ ಅಂತ ಈತ ಹುಡುಕ್ತಾ ಇದ್ದ ಅಭಿಜಿತ್ ದೀಪ್ಕೆ. ಆತನ ಫ್ರೆಂಡೇ ಮೊನ್ನೆ ಜಂತರ್ ಮಂತರ್ನಲ್ಲಿ ಹೇಳ್ದ, ನಾನು ಇವನು ಕಳೆದ ವಾರ ಕೆಲಸ ಹುಡುಕ್ತಾ ಇದ್ವಿ, ಇದ್ದಕ್ಕಿದ್ದ ಹಾಗೆ ಈತ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೇಜನ್ನು ಓಪನ್ ಮಾಡಿದ್ದು ಅಂತ ಆತನೇ ಹೇಳ್ದೆ. ಕೆಲಸ ಹುಡ್ಕೊಂಡು ಓಡಾಡ್ತಾ ಇದ್ದಂಥ ವ್ಯಕ್ತಿ ಆತ. ಯಾವಾಗ ಈ ರೀತಿ ಹಾಕಿದ ಆ ಕಡೆ ವೈರಲ್ ಆಗ್ತಾ ಇದೆ, ಈ ಕಡೆ ಜಗತ್ ಪ್ರಕಾಶ್ ನಡ್ಡಾ ಬರ್ತಾ ಇಲ್ಲ. 2 ಗಂಟೆ ಆದ ಮೇಲೆ ಜಗತ್ ಪ್ರಕಾಶ್ ನಡ್ಡಾ ಬರ್ತಾರೆ. ಬಂದ ತಕ್ಷಣ ಇವರು ಎದ್ದು ನಿಂತು ಕೈ ಕುಲುಕ್ತಾರೆ, ತಮ್ಮದೊಂದು ಮೆಮೊರಾಂಡಮ್ ಕೊಡ್ತಾರೆ. ಆ ಮೆಮೊರಾಂಡಮ್ನಲ್ಲಿ 3 ಬೇಡಿಕೆಗಳಿರ್ತವೆ. ಒಂದು, ಸೋನಮ್ ವಾಂಗ್ಚುಕ್ ಅವ್ರನ್ನ ಬಿಡುಗಡೆ ಮಾಡಬೇಕು. ಮೊದಲನೇದಾಗಿ ಸೋನಮ್ ವಾಂಗ್ಚುಕ್ ಅವ್ರನ್ನ ಬಂಧಿಸಿಲ್ಲ, ಆತನನ್ನು ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಇಡಲಾಗಿದೆ. ಈಗ ಮೇದಾಂತ ಹಾಸ್ಪಿಟ್ಲಿಗಾದ್ರೂ ಹೋಗು, ಎಲ್ಲಾದರೂ ಹೋಗು ಅಂತ ನಾಳೆ ಕಳಿಸ್ತಾರೆ, ಅದು ಬೇರೆ ವಿಚಾರ. ಎರಡನೆಯದಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು. ಮೂರನೇದಾಗಿ ಯಾರ್ಯಾರು ನೀಟ್ ಅಭ್ಯರ್ಥಿಗಳಾಗಿದ್ದಾರೋ ಅದರಲ್ಲಿ ಯಾರ್ಯಾರು ತೀರ್ಕೊಂಡ್ರಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅವ್ರ ಪ್ರತಿ ಕುಟುಂಬಕ್ಕೂ 1 ಕೋಟಿ ರೂಪಾಯಿ ಕೊಡಬೇಕು. ಇವ್ರು ಬೇಡಿಕೆ ಎತ್ತದು. ಅದರ ಒಂದು ಮೆಮೊರಾಂಡಮನ್ನು ಬೇಡಿಕೆಯನ್ನು ಕೊಡ್ತಾರೆ. 2 ಫೋಟೋ ತಕ್ಕೋತಾರೆ, ನಮ್ಮ ಫೋಟೋ ಬೇಕು ನಿಮ್ಮದು. ಆಯಿತು, ಫೋಟೋ ತಕ್ಕೊಳ್ಳಿ. ಮತ್ತು ಮುಂದೆ ಹೆಂಗೆ? ಮುಂದೆ ಇದು ನಮ್ಮ ಸಚಿವ ಸಂಪುಟದಲ್ಲಿ ನಮ್ಮ ವರಿಷ್ಠ ಮಂಡಳಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಬಿಡಿ ಅಂತ. ಈಗೇನು ಈ ಕೆಲಸ ಮಾಡಿದ್ರಲ್ಲ, ಇದನ್ನು ಮೊದಲನೇ ದಿವಸವೇ ಮಾಡಿದ್ರೂ ಕೂಡ ಸಚಿವಾಲಯದ ಯಾವುದೋ ಒಬ್ಬ ಸಚಿವ ಈ ರೀತಿ ಮೆಮೊರಾಂಡಮ್ ಇಸ್ಕೊಂಡಿರೋರು. ಈ ದೇಶದಲ್ಲಿ ಕೆಲಸ ಆಗುತ್ತೋ ಬಿಡುತ್ತೋ, ಮೆಮೊರಾಂಡಮ್ ಇಸ್ಕೊಳ್ಳೋದ್ರಲ್ಲಿ ನಮ್ಮ ರಾಜಕಾರಣಿಗಳು ನಿಸ್ಸೀಮರು. ಜೊತೆಗೆ ಅದರ ಫೋಟೋನು ಹಾಕ್ಕೋತಾರೆ, ಅದನ್ನು ಟ್ವೀಟು ಮಾಡ್ತಾರೆ, ಎಲ್ಲ ನಾನು ಇದನ್ನು ಈ ಭರವಸೆಯನ್ನು ಈಡೇರಿಸುವ ಪ್ರಯತ್ನ ಮಾಡುತ್ತೇನೆ ಅಂತೆಲ್ಲ ಮಾಡ್ತಾರೆ. ಅದ್ರ ಬಗ್ಗೆ ಅವ್ರಿಗೇನು ಬೇಜಾರು ಇಲ್ಲ, ಅದನ್ನು ಈಡೇರ್ಬೇಕಂತೇನಿಲ್ಲ. ಲೆಟರ್ ಕೊಟ್ಟರು, ವಾಪಸ್ ಬಂದರು. ಈ ಕಡೆ ಈ ಹೋಗ್ತಾ ಇದ್ನಲ್ಲ ಇವನು ಅಭಿಜಿತ್ ದೀಪ್ಕೆ, ಅವನನ್ನು ಕೆಳಗಿಳಿಸಲಾಯ್ತು. ಒಂದು ಆಂಬ್ಯುಲೆನ್ಸ್ ಅಡ್ಡ ಬಂದ್ಬಿಡ್ತು. ಈ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದ ಅಂತ ತಿಳ್ಕೊಳ್ಳಿ. ಈಗ ಆಂಬ್ಯುಲೆನ್ಸ್ ಬಂದಿದೆ. ಆಂಬ್ಯುಲೆನ್ಸ್ ಬಂದಮೇಲೆ ಏನು ಮಾಡಬೇಕು? ಆಂಬ್ಯುಲೆನ್ಸ್ಗೆ ದಾರಿ ಬಿಡಬೇಕು. ಇದನ್ನು ಚೇಂಜ್ ಮಾಡು ನಿನ್ನ ರೂಟ್ನ ಅಂತ ಹೇಳಿದರು ಪೊಲೀಸರು. ಈ ಥರ ರೂಟ್ ಚೇಂಜ್ ಮಾಡ್ಕೊಂಡು ವಾಪಸ್ ಬರೋದೊಳಗೆ ಈ ಜಂತರ್ ಮಂತರ್ನ ಗುಡಿಸಿ ಗುಂಡಾಂತರ ಮಾಡಿ ಸಾಫ್ ಮಾಡಿ ಕ್ಲೀನ್ ಮಾಡಿಟ್ಟಿದ್ರು. ಈಗ ಅಭಿಜಿತ್ ದೀಪ್ಕೆ ಎಲ್ಲಿದ್ದಾನೆ ಅಂತ ಈ ವಿಡಿಯೋ ಆಗುವವರೆಗೂ ನನಗೆ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಬೇರೆ ಬೇರೆ ಬರ್ತಾ ಇದ್ದಾವೆ. ಆ ರೀತಿಯ ವದಂತಿಗಳನ್ನು ನಾನು ಇವತ್ತಿನವರೆಗೂ ತಮ್ಗೆ ಹೇಳಿಲ್ಲ. ನಿಖರವಾದ ಮಾಹಿತಿ ಸಿಕ್ಕಾಗ ಮಾತ್ರ ನಾನು ತಮ್ಮ ಜೊತೆ ಹಂಚಿಕೊಂಡಿರುವಂಥ ವಿಚಾರ. ಇದೇನು ಹೇಳಿದ್ದೀನಿ, ಇದೆಲ್ಲದಕ್ಕೂ ನನ್ನ ಬಳಿ ದಾಖಲೆಗಳಿದ್ದಾವೆ. ದಾಖಲೆಗಳಿಲ್ಲದೆ, ನಿಖರತೆ ಇಲ್ಲದೆ, ಸತ್ಯದ ವಿಚಾರ ಆಗಿರದೆ ಹೋದರೆ ನಾನು ಬೆಳಗಿನ ಹೊತ್ತನ್ನು ನಿಮ್ಮದು ತೆಗೆದುಕೊಳ್ಳಿಕ್ಕೆ ನನಗೆ ಯಾವ ರೀತಿಯ ಅಧಿಕಾರವೂ ಇಲ್ಲ. ಇದು ನಡೆದ ವಿದ್ಯಮಾನ. ಹಾಗಾದರೆ ಮುಂದೆ ಏನಾಗುತ್ತೆ? ಮತ್ತೆ ಮುಂದಿನ ಯಾವುದಾದ್ರೂ ಸಂಚಿಕೆಯಲ್ಲಿ ಹೇಳ್ತೇನೆ. ಏಕೆಂದರೆ ಇದೊಂದೇ ವಿಚಾರ ಮಾತಾಡಿದರೆ ದೇಶದ ಕುರಿತಾಗಿ ಮಾತನಾಡಬೇಕಂತ ಬೇಕಾದಷ್ಟು ವಿಚಾರಗಳಿದ್ದಾವೆ. ಅವು ಚರ್ಚೆ ಆಗಲೇಬೇಕು.
ನಿನ್ನೆ ರಾಮ ಜನ್ಮಭೂಮಿಯ ಪ್ರಕರಣವನ್ನು RJD ಒಬ್ಬ ಲೀಡ್ರು ಹೋಗಿ ಸುಧಾಕರ್ ಸಿಂಗ್ ಅಂತೇಳಿ ಹೋಗಿ ಕೋರ್ಟಲ್ಲಿ ಕೇಸ್ ಹಾಕಿದ್ದ. ಯೋಗಿ ಆದಿತ್ಯನಾಥ್ ಅತ್ಯಂತ ದಕ್ಷತೆಯಿಂದ ಆಮೇಲೆ ಮನಸಾರೆ ಆ ಕೇಸನ್ನು STFಗೆ ವಹಿಸ್ಕೊಟ್ಟಿದ್ದಾರೆ. ಟಾಪ್ ಲೀಡರ್ಸ್ 3 ಜನರು ಟಾಪ್ ಆಫೀಷಿಯಲ್ಸ್ ಕೊಟ್ಟು ಮಾಡಿಸ್ತಾ ಇದ್ದಾರೆ. ರಿಟೈರ್ಡ್ ಜಡ್ಜ್ ಕಡೆ ಮಾಡಿಸಿ ಅಂತ ಒಬ್ಬ ಕೇಸ್ ಹಾಕ್ತಾನೆ RJDಗೂ ರಾಮ ಮಂದಿರದ ಟ್ರಸ್ಟ್ ಏನು ಸಂಬಂಧ ರೀ? ಸುಪ್ರೀಂ ಕೋರ್ಟಲ್ಲಿ ಕ್ಯಾಕರ್ಶ್ ಹೋಗಿದ್ರು ಚೀಫ್ ಜಸ್ಟಿಸು ಸೂರ್ಯಕಾಂತ್ ಅವರಿದ್ದರು, ಜಾಯ್ಮಲ್ಲಾ ಬಾಗ್ಚಿ ಇದ್ದರು, 3 ಸದಸ್ಯ ಪೀಠ ಹೋಗಿದ್ರು. ಅದೆಲ್ಲವನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಸಂಚಿಕೆ ಸುದೀರ್ಘ ಆಗಿದೆ ಅಂತ ಬೇಸರ ಪಟ್ಕೊಳ್ಬೇಡಿ. ನಿಮ್ಮ ಈ ದಿನ ಸುಖಮವಾಗಿ ಸಾಗಲಿ. ದೇವರು ನಿಮಗೆ ಅಷ್ಟೈಶ್ವರ್ಯವನ್ನು ಕೊಟ್ಟು ಯಾವಾಗಲೂ ಶಾಂತ ರೀತಿಯಿಂದರೂ ಹಾಗೆ ನೋಡ್ಕೊಳ್ಳಿ. ಈ ಒಳಗಡೆ ಬೇಗುದಿ ತಳಮಳ ಇದ್ದದ್ದೇ ನನ್ನ ಜೊತೆಯೇ ಬಂದದ್ದು. ಇದನ್ನು ನಿಮ್ಮೆದುರಿಗೆ ಹಂಚಿಕೊಳ್ಳೋ ಮೂಲಕ ಸಮಾಧಾನ ಮಾಡ್ಕೋತೀನಿ. ನಮಸ್ಕಾರ.